ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇನ್ಸ್ಪಿರೇಷನ್ ಬಂದು ನಮ್ಮ ಮನೋಜ್ ಬ್ರೋ, ಜಿಮ್ ಬ್ರೋ. ಹಾಯ್ ಮಾಡಿ ಬ್ರೋ. ಬ್ಲೂಟೂತ್ ಬಿಚ್ಚಿ ನೀವು ಯಾವಾಗಲೂ ಬ್ಲೂಟೂತಲ್ಲೇ ಇರ್ತೀರಾ, ಯಾವಾಗಲೂ ಮೆಸೇಜಲ್ಲೇ ಇರ್ತಾರೆ ಅಲ್ಲ ಬ್ರೋ? ತೋರಿಸಿಲ್ಲ ಬಿಡಿ, ಬ್ಯಾಚ್ಗೆ ಇರ್ತಿದೆ. ಒಳ್ಳೆನಾ ಬ್ರೋ? ಒಳ್ಳೆನ ಆರಾಮ. ಅಷ್ಟೊಂದು ನೋಡ್ತಾ ಇದ್ದೀರಾ ಆ ಕ್ಯಾಮ್ರಾನ? ಏನು ಬ್ರೋ ಏನೋ ತಂದಿದ್ದಾರೆ? ಇಲ್ಲ ಬ್ರೋ, ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಏನೋ ತಂದಾರಪ್ಪ. ಏನಿದು? ನನಗೆ ಬೇಡಪ್ಪ. ಪ್ರೋಟೀನಾ? ಕೊಡಲ್ಲ ಪ್ರೋಟೀನ್ ಅಲ್ಲ. ಬನ್ನಿ ಅಣ್ಣ, ಜಿಮ್ಗೆ ಹೋಗ್ತಾ ಇದ್ದೀವಿ. ತಿರ್ಸಿದ್ರು ಅಣ್ಣ. ಇಳಿಬೇಕಾ ಬ್ರೋ? ಇಲ್ಲ ಹಾಗೆ ಕೊಂಡ್ರಸ್ ಅಂತ ತಿರ್ಸ್ತೀವ. ಹೊಸ ಏನು ಬ್ರೋ ಬಾಟ್ಲು, ಏನು ಚಾಕ್ಲೇಟು ಎಲ್ಲ ತಂದು ಕೊಡ್ತಾ ಫುಲ್ ತುಂಬ ಹೋಗ್ಬಿಟ್ಟೈತೆ. ಅದು ನಮ್ಮ ಅಣ್ಣ ಅಂಗಡಿಗೆ ಹೋಗಿದೆ. ಹುಡುಗಿ ಪ್ರಪೋಸ್ ಅಕ್ಸೆಪ್ಟ್ ಮಾಡ್ಬಿಟ್ಟೋಣ. ಹುಡುಗಿ ಪ್ರಪೋಸ್ ಅಕ್ಸೆಪ್ಟ್ ಮಾಡ್ಬಿಟ್ರೆ ಅದಕ್ಕೆ. ಯಾರು ಹುಡುಗಿ? ಇಲ್ಲ ಅಣ್ಣ, ಅವಳೇ ಕಟ್ಟಿದ್ದು. ಅದು ಒಪ್ಕೊಂಡ್ರೆ ಆ ಹುಡುಗಿ ಪ್ರಪೋಸ್ ಮಾಡಿದ್ದು, ನಾನು ಮಾಡಿಲ್ಲ. ಯಾವ ಹುಡುಗಿ? ಫಸ್ಟ್ PUC ನೋಡ್ದಪ್ಪ, ಚಾಕ್ಲೇಟ್ ಬೈ. ಅದಕ್ಕೆ ನಮಗೆಲ್ಲ ಚಾಕ್ಲೇಟ್ ತೊಗೊಂಡು ಕೊಟ್ಟಿರೋದು. ಅದೇ ಗೈಸ್, ಜಿಮ್ಮಲ್ಲಿ ಸಿಗೋಣ. ಗಾಡಿ ಓಡಿಸ್ತಾರೆ. ನನಗೆ ಸ್ವಲ್ಪ ಟಿಪ್ಸ್ ಕೊಡಪ್ಪ, ನಾವು ಬ್ಲಾಗ್ ಮಾಡೋಣ. ಗೈಸ್ ಬ್ಲಾಗರ್, ಡೈಲಿ ಬ್ಲಾಗರ್. ಏನು ಅಷ್ಟೊಂದು ನೆಚ್ಕೊಂತೀರಾ? ಇನ್ಸ್ಪೈರ್ ಬೈ ಸಂಜಯ್ ಬ್ರೋ. ಗೈಸ್, ನಮ್ಮ ಮನೋಜ್ ಬ್ರೋ ಕೇಕ್ ಕೊಟ್ಟಿರೋದನ್ನ ನೋಡಿ ಬ್ರೋ. ನಾನು ತಿಂದೆ. ತಿಂದ್ರಾ? ಜಿಮ್ ಬಂದಿದ್ವಿ, ಇವಾಗ ಫುಲ್ ಹೊಡಿತೀವಿ ವರ್ಕೌಟ್ ಎಲ್ಲ. ಬಸ್ಸಾಗಿ ಒಂದು ಬ್ಯಾಗ್ ಕರ್ದೋಗ್ಬೇಕು ಅಲ್ಲ? ಹಾಯ್ ಬ್ರೋ, ಎಲ್ಲ ನೋಡ್ಕೊಂಡ್ಬಿಡ್ರಿ. ನಾನು ಬ್ಲಾಗ್ ಮಾಡಿದ್ರೆ ನಮ್ಮ ಫುಲ್ ಜೋಶ್. ಇವತ್ತು ವರ್ಕೌಟ್ ಆದ್ರೂ ನೆಕ್ಸ್ಟ್ ಲೆವೆಲ್ ಜೋಶ್ ಇರುತ್ತೆ. ಯಾಕಂದ್ರೆ ನಿಮ್ಮ ಜೊತೆ ಇವತ್ತು ಸಂಜೆ ಬೀಳ್ತಾರೆ. ಹಾಯ್ ಬ್ರೋ. ಶೋ ಮಾಡಬಾರ್ದಾ ಬ್ಲಾಗ್? ಓಕೆ, ಇಲ್ಲ ಶೋ ಮಾಡ್ತಾ ಇಲ್ಲ. ಗೈಸ್, ಏನೇನೋ ತಗೊಂಡು ಕೊಡ್ತಾರೆ ಮಾಡಿ ನೋಡಿ ಗೈಸ್. ಇವ್ರ ಥರ ಬ್ರೋ ಪ್ರಮೋಷನ್ ಮಾಡ್ಬಿಟ್ರಿ ಅದು ತಂಗೆ. ನೋಡಿ ಮಸಲ್ ಪ್ಲೇಸ್ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. 10 ಗ್ರಾಮ್ ಪ್ರೋಟೀನ್ ಇದೆ ಗೈಸ್. ಏನೋ 10 ಗ್ರಾಮ್ ಅಲ್ಲ ಬ್ರೋ, 10 ಗ್ರಾಮ್ ಪ್ರೋಟೀನು. ಯಾವುದು ಪ್ರೋಟೀನ್ ಬಾರ್ ಅಂತ ಇದ್ರೆ ಹೆಸರು. ನೋಡೋಣ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡಿ ಬ್ರೋ. ನೋಡ್ರಿ, ಬ್ರೌನ್ ಕಲರ್ ಐತೆ. ಬ್ರೌನೇ ಸಿಗುತ್ತೆ, ಬೇರೆ ಕಲರ್ ಯಾವುದು ಸಿಗಲ್ಲ. ನನಗೂ ನೋಡಿ ಬ್ರೋ. ಟೇಸ್ಟ್ ನೋಡ್ರಿ. ಪ್ರಪಂಚ ಮಾಡೋದ ಬ್ರೋ? ಹೇಳಿ ಟೇಸ್ಟ್ ಹೆಂಗೈತೆ? ಗೊತ್ತಿತ್ತು ಇದೆ ಹೇಳ್ತೀರಾ ಅಂತ. ಚೆನ್ನಾಗಿದೆ ಟೇಸ್ಟ್. ಅಂದ್ರೆ ನಾನು 10 ಔಟ್ ಆಫ್ ಎಷ್ಟು ಕೊಡ್ತೀನಿ ಅಂದ್ರೆ 8. ಇವರು ಒಬ್ರು ನಮ್ಮ ಜಿಮ್ ಪಾರ್ಟ್ನರು ಬ್ರೋ. ಇದು ಬ್ಲಾಗರ್ ತೋರಿಸ್ತೀನಿ, ನೆಕ್ಸ್ಟ್ ಇಲ್ವಾ? ಬ್ಲಾಗರ್ ತೋರಿಸ್ತೀನಿ, ಹೇಳ್ತೀರಾ? ಚೆನ್ನಾಗಿದ್ದೀನಿ ಬ್ರೋ. ಹೇಳಿ, ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀರಾ? ಇವರೊಬ್ರು ಲವರ್ ಇದ್ದಾರೆ. ಇವಾಗ ವಾರ್ಮಪ್ ಎಲ್ಲ ಮಾಡಿ ನೋಡ್ತಾ ಇರಿ. ಗೊತ್ತು. ಗೈಸ್, ಜಸ್ಟು ವರ್ಕೌಟ್ ಮುಗೀತು. ನೀವು ಯಾರಾದರೂ ಡಯಟ್ ಪ್ಲ್ಯಾನ್ ತೊಗೊಬೇಕು ಅಂದ್ಕೊಂಡಿದ್ರೆ ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ, ಡಯಟ್ ಪ್ಲ್ಯಾನ್ ಕೊಡ್ತಾರೆ. ಬ್ರೋ ವರ್ಕೌಟ್ ಹೇಗಿತ್ತು? ಗೈಸ್, ವರ್ಕೌಟು ಸೆಕ್ಸಿ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಇತ್ತು ವರ್ಕೌಟು. ಚೆನ್ನಾಗಿ ಹೊಡೆದ್ವಿ. ಸೊ ನಮ್ಮ ಸಂಜಯ್ ಬ್ರೋಗೆ ಫಾಲೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಲವ್ ಎಷ್ಟಾಗುತ್ತೆ ಅಷ್ಟು ತೋರಿಸಿ ಏರಿಸ್ಬಿಡ್ರಿ ಮೇಲೆ. ಬನ್ನಿ. See you soon tomorrow. ಗೈಸ್, ಏನೋ ಪಾಪ ನಿಮ್ಮ ಫಾಲೋವರ್ಸ್ ಯಾರನ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಪಾಪ್ಯುಲರ್ ಆಗಿರೋ ನನಗೆ ಗೈಸ್ 7,000
ಓಕೆ ಗೈಸ್, ಈಗ ಇಲ್ಲಿಂದ ವೈಟ್ನರ್ ತಗೊಂಡು ಮನೆಗೆ ಹೋಗೋಣ. ಅವಾಗಿಂದ ಕ್ಯಾಮ್ರಾನ ಕರೆಕ್ಟಾಗಿ ಇಟ್ಕೊಂತಾನೆ ಇದ್ದ, ಅರ್ಧ ಬಂದ್ಬಿಟ್ಟೈತೆ ಗೈಸ್. ಹೋಗ್ತಿದ್ದ ಹಂಗೆ ಕಾಡಂದಿ ಸಿಕ್ತಂಗೆ ಇವನ್ ಸಿಕ್ಬಿಟ್ಟ. ಆಯ್ ಮಾಡೋ ಏನು ಗೈಸ್. ಎಷ್ಟು ಫಾಲೋವರ್ಸ್ ಯಾರಾದ್ರೂ ಇದ್ರೆ ಗೈಸ್, ಎಷ್ಟು ಫಾಲೋವರ್ಸ್ ಯಾರಾದ್ರೂ ಇದ್ರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮಾಡಬೇಕು. ಹಾಗಂದ್ರೆ ಅವನ್ನ ಬ್ಲಾಗಲ್ಲಿ ತೋರ್ಸೋದೇ ಬೇಡ ಇನ್ನು ಮುಂದೆ. ಗೈಸ್ ವೈಟ್ನರ್ ತಗೊಂಡು ಹೋಯ್ದ, ಇನ್ನೂ ಇಲ್ಲೇ ಅವನಪ್ಪ ಹೋಗ್ಲಿಲ್ವೇನೋ ಗೈಸ್. ಈ ನಾಯಿ ಹೋಗ ಬರೋರ್ಗೆಲ್ಲ ಭಯ ಹಾಕುತ್ತೆ, ಯಾರು ಸಾಯ್ಸಾಕ್ತಾರೋ. ಓಕೆ ಬ್ರೋ, ಬಾಯ್ 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 ಬಾಯ್, ಸಿಗೋಣ ನಾಳೆ. ಬಾಯ್. ಹುಷಾರಾಗಿ ಹೋಗಿ, ಗಾಡಿ ಹೋಯ್ತಾ. ಹೆಲ್ಮೆಟೇ ಹಾಕೋಣ ಅಂತಿರಲ್ಲ ಬ್ರೋ, ರೂಲ್ಸ್ನ ಫಾಲೋ ಮಾಡಿ ಬ್ರೋ, ಹೆಲ್ಮೆಟ್ ಹಾಕಿ ಬ್ರೋ. ಹೆಲ್ಮೆಟ್ ಸೂಪರ್. ಬಾಯ್ 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 ಬಾಯ್. ಗೈಸ್ ಇವತ್ತು ಜಸ್ಟ್ ಮನೆಗೆ ಬಂದು, ಹುಷಾರಾಗಿ ಹೋಗಿ, ನಾಯಿ ಕಚ್ಬಿಡುತ್ತೆ ಆಮೇಲೆ. ಹಾಂ ಬಾಯ್ ಬಾಯ್. ಪಾಪ ಇಲ್ಲೇ ನಿಂತ್ಕೊಳ್ಳೋಣ ಅವ್ರು ಹೋಗೋರು. ಹಾಂ ಇಲ್ಲೇ ಇದ್ದೀನಿ. ಓಕೆ ಹುಷಾರು. ಓಕೆ ಗೈಸ್, ಮನೇಲಿ ಬ್ರೋ ಬಂದು ನಮ್ಮ ಡ್ರಾಪ್ ಮಾಡಿ ಹೊರಟು. ಗಾಡಿ ಇಲ್ಲೇ ನಿಂತಿದೆ ನೋಡಿ. ಜಸ್ಟ್ ಮನೆಗೆ ಬಂದು ಈಗ ಹೋಗಿ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ. ನಮ್ಮ ಜಾಯ್ ಕಾಯ್ಕೊಂಡಿರ್ತಾಳೆ ಯಾವಾಗಲೂ. ಇರೇ ಆ ಹುಡುಗ ಹೋಗಾದ್ಮೇಲೆ ಇಲ್ಲಾರೋ ಬಂದಿತ್ತು, ನಾಯಿ ಬಗಳಿತ್ತು, ಅಲ್ಲೇ ಇರಲಿಲ್ವ ಇವಳು. ತಾಡಿ ವೈಟ್ನರ್ ಏನಕ್ಕೆ ಮಾಡಿಸಿದ್ರೆ ಅಷ್ಟೇ. ಹೇಳಿ ಏನಂತ. ನಾವು ವಿಡಿಯೋ ಮಾಡೋದ್ರಿಂದ ಒಳ್ಳೇದಾಗ್ಲಿ. ಆಮೇಲೆ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ನಾನೇನು ಹೇಳ್ಬೇಕು ಅಂತ ಅನ್ಕೊಂಡು ಬಂದೆ ಗೈಸ್. ಏನಂದರೆ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಲ್ಲ, ಯಾಕಂದರೆ 2 times ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ ಮಾಡ್ದಿಲ್ದಿರೋದು ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಊಟಕ್ಕೆ ಕರೀತಾ ಇದ್ದಾರೆ, ತುಂಬ ಹೊಟ್ಟೆ ಹಸು ಆಗ್ತಾಯಿದೆ. ವರ್ಕೌಟ್ ಮಾಡಿದಾಗ ಹೋಗಿ ಊಟ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ನೈಟು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೈಟ್ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಫೋನ್ ಚಾರ್ಜಿಂಗ್ ಹಾಕಿದೆ, ಅಷ್ಟರಲ್ಲಿ ನಾನು ಮಲ್ಕೊಂಬಿಟ್ಟಿದ್ದೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ನೈಟ್ ಮಲ್ಕೊಂಡ್ಬಿಟ್ಟೆ. ಸೊ ಗೈಸ್, ಈಗ 10:30ಗೆ ಎದ್ದೆ ನಾನು. ನೆನ್ನೆ ನೈಟು ಸ್ವಲ್ಪ ಮಲ್ಗೋದು ಲೇಟ್ ಆಯಿತು. ಸೊ 10:30ಗೆ ಎದ್ದು ಈಗ ಚಪ್ಪಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅವಾಗೇನೆ ಇಟ್ಬಿಟ್ಟವ್ರೆ. ಅದೇ ಕ್ರಿಕೆಟ್ ಟೂರ್ನಿಮೆಂಟ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಊರಿಂದ ಅಲ್ಲಿ ತೋರಿಸ್ತೀನಿ ಟೂರ್ನಿಮೆಂಟ್ನ. ಊರಿಂದ ಬಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಂದು ಜಿಮ್ಗೆ ಹೋಗ್ಬೇಕು. ಬನ್ನಿ ಗೈಸ್, ಇವಾಗ ಟೂರ್ನಿಮೆಂಟ್ ನೋಡೋಕೆ ಬಂದ ನೋಡಿ. ಟೂರ್ನಿಮೆಂಟ್ ನೋಡೋಕ್ಕಂತ ಬಂದ ನೋಡಿ. ಇಲ್ಲಿ ಬರ್ತಾರೆ ನಮ್ಮ ಕಿರಣ್ ಅಣ್ಣ ಅಂತ, ನಮ್ಮ ಕಸಿನ್. ಕಾಣಿಸ್ತಾರಾ? ಬೇಜಾರು ಮಾಡ್ಕೊಬೇಡಿ, ಫ್ಲಾಶ್ ಲೈಟ್ ಆನ್ ಮಾಡ್ಬೇಕಾಯ್ತದೆ. ಇವಾಗ ಟೂರ್ನಿಮೆಂಟ್ ಮುಗಿಸ್ಕೊಂಡು ಅಂದರೆ ಅಲ್ಲಿ ಕ್ರಿಕೆಟ್ ನೋಡಿಕೊಂಡು ಮನೆಗೆ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ವ್ಲಾಗ್ನ ಅಂದರೆ ನಾಳೆ ಬರೋ ವ್ಲಾಗನ್ನು ಇವತ್ತಿಂದನೇ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಬರೋ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.